ದಯವಿಟ್ಟು ನನ್ನ ತಾಳಿ ಭಾಗ್ಯ ಕಾಪಾಡಿ ಸರ್. ನನ್ನ ಮುತ್ತೈದತನ ಉಳಿಸ್ಕೊಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಂಪ್ನಿಯಿಂದ 50,000 ರೂಪಾಯಿ ಕೊಡೋದಕ್ಕೆ ಸಾಧ್ಯ. ಬೇಕಾದರೆ ಒಂದು ಕೆಲಸ ಮಾಡಿ, ಒಂದು ಅಪ್ಲಿಕೇಶನ್ ಬರ್ಕೊಡಿ. ಆಮೇಲೆ ಆಸ್ಪತ್ರೆ ಖರ್ಚಿನ ಬಿಲ್ ತಂದು ಹಣ ತೊಗೊಂಡು ಹೋಗುವಂತೀರಿ. ಓಕೆ? ಸರಿ ಸರ್, ತುಂಬ ಥ್ಯಾಂಕ್ಸ್. ನಾವೇನು ಬರ್ತೀವಿ. ಸರಿ, ಬರ್ತೀವಿ ಸರ್. ಸರಿ. ಸ್ಫೂರ್ತಿ ಮಾ, ಹೇಗಿದ್ದೀರ? ನಾವು ಚೆನ್ನಾಗಿದ್ದೀವಿ ಕಣ. ಅಪರೂಪಕ್ಕೆ ಸಿಕ್ಕಿರೋ ನಿನ್ನನ್ನು ಚೆನ್ನಾಗಿದೆ ಅಂತ ಕೇಳಕ್ಕೆ ಬಾಯ ಬರ್ತಾ ಇಲ್ಲ. ಯಾಕೆಂದರೆ ನೀನು ಹೇಗಿದೆ ಅಂತ ನಿನ್ನ ಸ್ಥಿತಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಿಡಮ್ಮ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ ಬರುತ್ತೆ ಅಂತ ದೇವರುಗಳಿಗೆ ಅಪವಾದ ತಪ್ಪಿದ್ದಲ್ಲ. ಅಂಥದ್ರಲ್ಲಿ ನಂದ್ಯಾವ ಲೆಕ್ಕ. ಅಪ್ಪ ಹೇಗಿದ್ದಾರೆ? ಅಪ್ಪ ಅದು ಅಪ್ಪ ಚೆನ್ನಾಗಿದ್ದಾರಪ್ಪ. ಇಲ್ಲಮ್ಮ, ಯಾಕೋ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳಮ್ಮ, ಅಪ್ಪ ಹುಷಾರಾಗಿದ್ದಾರೆ ತಾನೆ? ಸ್ಫೂರ್ತಿ, ನೀನಾದರೂ ಹೇಳಮ್ಮ. ಅಣ್ಣ, ಹೇಳಮ್ಮ. ಅಪ್ಪಾಜಿ ಹಾರ್ಟ್ನಲ್ಲಿ ಒಂದು ಸಣ್ಣ ತೊಂದರೆ ಆಗಿದೆ ಅಂತೆ. ಆಪರೇಷನ್ ಮಾಡಬೇಕಂತೆ. ಆಪರೇಷನ್ಗೆ 1.5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರು. ಏನು? ಅಪ್ಪನಿಗೆ ಹಾರ್ಟ್ ಅಟ್ಯಾಕ? ಹೂವಿನ ಥರ ಇರೋ ಅಪ್ಪನ ಹೃದಯಕ್ಕೆ ತೊಂದರೆನಾ? ನನ್ನಂತ ಮಗನಿಗೆ ಅವ್ರ ಜನ್ಮ ಕೊಟ್ಮೇಲೆ ಅವ್ರಿಗೆ ತೊಂದರೆ ಆಗ್ಲೇಬೇಕು. ಒಬ್ಬ ಮನುಷ್ಯನ್ 1-2 ಸಲ ಪೆಟ್ಟು ಬಿದ್ರೆ ಅದನ್ನ ತಡ್ಕೋತಾರೆ, ಸಹಿಸ್ಕೋತಾರೆ. ಆದ್ರೆ ಅವ್ರ ಮಗನಾಗಿ ನಾನು ಅವ್ರ ಹೃದಯದ ಮೇಲೆ ಪದೇ ಪದೇ ತಾಳಿ ಮಾಡ್ಬಿಟ್ಟೆ. ಅವ್ರ ಮಗನಾಗಿ ನಾನು ಅವ್ರಿಗೆ ಆಸರೆ ಆಗಿರ್ಬೇಕಾಗಿತ್ತು. ಅಂಥದ್ರಲ್ಲಿ ನಾನೇ ಅವ್ರಿಗೆ ಕಷ್ಟ ಕೊಡ್ತಾ ಇದ್ದೀನಿ. ಅಮ್ಮ, ನನ್ನಂತ ಮಗ ನಿಮ್ಮ ಹೊಟ್ಟೆ ಹುಟ್ಟಬಾರ್ದಾಗಿತ್ತು. ನನ್ನ ಪಾಪಿನಮ್ಮ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಕೃಷ್ಣ, ಏನ್ ಮಾಡ್ತಿದ್ಯಾ? ಬೇಡ ಕಣ, ಸುಮ್ಮನೆ ಇರೋ. ಅಣ್ಣ ಸಮಾಧಾನ ಮಾಡ್ಕೊಂಡ.
ಸಮಾಧಾನನ ಏನು ಅಂತ ಸಮಾಧಾನ ಮಾಡ್ಕೊಳ್ಳಮ್ಮ. ಅಪ್ಪ ಅಮ್ಮನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಮದುವೆ ಆಗಿದ್ದಕ್ಕ, ಅಥವಾ ವಿಧಿ ಹೂಡಿದ ಸಂಚಿಕೆ ಇವತ್ತು ದೇಶದ್ರೋಹಿಯನ್ನ ಪಟ್ಟ ಕಟ್ಕೊಂಡಿರೋದಕ್ಕ? ಅಪ್ಪ ಈ ಸ್ಥಿತಿಲಿದ್ರು ನಾನೇನು ಮಾಡಕ್ಕಾಗದೆ ಇರೋ ಪರಿಸ್ಥಿತಿಲಿರೋದಕ್ಕ? ಹೇಳಮ್ಮ, ಏನಂತ ಸಮಾಧಾನ ಮಾಡ್ಕೊಳ್ಳಿ. ಕೃಷ್ಣ, ಇದ್ಯಾವುದು ನೀನು ಬೇಕಂತ ಮಾಡ್ಕೊಂಡಿದ್ದಲ್ಲ ಕಣ. ಎಲ್ಲ ನಮ್ಮ ಹಣೆ ಬರ ಯಾರು ಹೊಣೆ ಹೇಳು? ಬಂದದ್ದನ್ನೆಲ್ಲ ಅನುಭವಿಸ್ಕೊಂಡೇ ಬದುಕಬೇಕು ಕಣ. ಅಮ್ಮ, ಅಪ್ಪ ಹೇಗಿದ್ದಾರಮ್ಮ? ತುಂಬಾ ನರಳ್ತಾ ಇದ್ದಾರ? ಅವ್ರು ಸ್ವಲ್ಪನಾದ್ರೂ ಚೇತರಿಸ್ಕೊಂಡಿದ್ದಾರೆ ತಾನೆ? ನನಗೀಗ ಅವ್ರನ್ನ ನೋಡ್ಲೇಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಊಟ ಮಾಡಿಸಿ ಅವ್ರ ಆರೋಗ್ಯ ನೋಡಿಕೊಂಡು ಅವ್ರಿಗೆ ಹಾರೈಕೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ. ಅವ್ರನ್ನ ಮಗು ಥರ ನೋಡ್ಕೋಬೇಕು ಅಂತ ತುಂಬ ಆಸೆ ಆಗ್ತಾ ಇದೆಯಮ್ಮ. ಕೃಷ್ಣ, ಮುಂದಕ್ಕೆ ಹೇಳ್ಬೇಡ ಕಣ, ನನಗೆ ಅಳು ಬಂದ್ಬಿಡುತ್ತೆ. ಜೈಲಲ್ಲಿದ್ದೆ ಇಷ್ಟು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ಇನ್ನು ಅಪ್ಪ ಹತ್ರ ಇದ್ದಿದ್ರೆ ಅದು ಹೇಗೆ ನೋಡ್ಕೋತಿದ್ಯೋ? ಆ ದೇವ್ರಿಗೆ ಈಗ್ಲಾದ್ರೂ ಕರುಣೆ ಬರಬಾರ್ದ? ಪ್ರೀತಿ ಮಮತೆ ತುಂಬಿರೋ ಮಗನ ಜೈಲಲ್ಲಿ ಇಟ್ಟಿದ್ದಾನೆ. ಕೃತಜ್ಞತೆನೇ ಇಲ್ದಿರೋ ಮಗನಿಗೆ ಐಶ್ವರ್ಯ ಕೊಟ್ಟು ಮೆರೆಸ್ತಾ ಇದ್ದಾನೆ. ಆ ದೇವ್ರು ನಮ್ಗೆ ಮೋಸ ಮಾಡ್ಬಿಟ್ಟ. ಅಮ್ಮ, ಅಣ್ಣನಿದ್ರು ನೀನೇ ಹೀಗತ್ರೆ ಅಣ್ಣನ ಸಮಾಧಾನ ಮಾಡೋರು ಯಾರಮ್ಮ? ಅಣ್ಣ, ನೀನೇನು ಚಿಂತೆ ಮಾಡಬೇಡ. ಅಪ್ಪನ ಆಪರೇಷನ್ಗೆ ನಾವೆಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಮುಂದಿನ ವಾರನೇ ಅಪ್ಪಂಗೆ ಆಪರೇಷನ್. ಏನು ಹೇಳ್ತಾ ಇದ್ದೀಮ್ಮ? ಅಲ್ಲ, ಒಂದು ವಾರದಲ್ಲಿ ಅಷ್ಟೊಂದು ಹಣನ ನೀವು ಹೇಗೆ ಹೊಂದಿಸ್ತೀರಾ? ಅಮ್ಮ, ನನಗೊಂದು 2 ದಿವಸ ಟೈಮ್ ಕೊಡು. ನಾನು ನಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹೇಳಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಅದರ ಅಗತ್ಯ ಇಲ್ಲ ಅಣ್ಣ. ಅಪ್ಪಾಜಿ ಆಫೀಸ್ನಲ್ಲಿ ನಾವು ದುಡ್ಡು ಕೇಳಿದ್ದೀವಿ. ಅಪ್ಪಾಜಿ ಸ್ವಭಾವ ಅವ್ರಿಗೆ ಗೊತ್ತಿರೋದ್ರಿಂದ ಆಪರೇಷನ್ಗೆ ಎಷ್ಟು ಖರ್ಚಾದರೂ ನಾವು ನೋಡ್ಕೋತೀವಿ ಅಂತ ಆಫೀಸ್ನಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಬೇಕಾದರೆ ನಾನು ಕೆಲಸಕ್ಕೆ ಸೇರ್ಕೋತೀನಿ. ಪೂರ್ತಿ, ನೀನು ವಯಸ್ಸಲ್ಲಿ ನನಗಿಂತ ತುಂಬ ಚಿಕ್ಕವಳು. ಆದರೆ ಗುಣದಲ್ಲಿ, ವ್ಯಕ್ತಿತ್ವದಲ್ಲಿ ನನಗಿಂತ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಯಮ್ಮ. ಅಪ್ಪ ಅಮ್ಮನಿಗೆ ನಾವಿಬ್ರು ಗಂಡು ಮಕ್ಕಳು ಮಾಡಬೇಕಾಗಿರೋ ಸೇವೆನ ನೀನು ಮಾಡ್ತಾ ಇದ್ದೀಮ್ಮ. ಅಣ್ಣ ಪ್ಲೀಸ್, ಹಾಗೆಲ್ಲ ಹೇಳಬೇಡ ಅಣ್ಣ. ಇಲ್ಲಮ್ಮ, ಆ ಮನೆ ಮಗನಾದ ನಾನು ತಂಗಿಯಾದ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಒಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕಾಗಿತ್ತು. ಕಾಲಕ್ಕೆ ಗೆಜ್ಜೆ ಕಟ್ಕೊಂಡು ಮಗು ಥರ ಮನೆ ತುಂಬ ಓಡಾಡಬೇಕಾದವಳು ನೀನು ಇವತ್ತು ಸಂಸಾರದ ಭಾರನೇ ಹೊರೋದಕ್ಕೆ ರೆಡಿಯಾಗಿದೆಯಾ? ಅಪ್ಪನ ಹುಷಾರು ಮಾಡ್ತೀನಿ ಅಂತ ನನಗೆ ಧೈರ್ಯ ಹೇಳ್ತಾ ಇದೆಯಾ? ನನ್ನ ಹಾಳಾದಳೆ ಬರೋಕ್ಕೆ ಸಿಕ್ಕಿ ನಾನಿವತ್ತು ಕಮ್ಮಿ ಹೇಳಿಸ್ತಾ ಇದ್ದೀನಿ. ನಿಜ ಹೇಳ್ತೀನಮ್ಮ, ನಿನ್ ಮುಂದೆ ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ. ಹಾಗೆಲ್ಲ ಹೇಳ್ಬೇಡ ಅಣ್ಣ. ನಿಜವಾಗ್ಲೂ ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದು ನನಗೆ ಗೊತ್ತಿಲ್ಲ. ನಿನ್ನಂತ ಒಳ್ಳೆ ತಂಗಿ ನನಗೆ ಸಿಕ್ಕಿದ್ದಾಳೆ. ಜನ್ಮ ಕೊಟ್ಟ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಶಕ್ತಿನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡ ಅಣ್ಣ ಪ್ಲೀಸ್. ನೋಡು, ಇನ್ನೊಂದ್ಸಲ ನೀನು ಹೀಗೆಲ್ಲ ಮಾತಾಡಿದ್ರೆ ಇನ್ಯಾವತ್ತೂ ನಾವಿಬ್ರು ಈ ಕಡೆ ಬರೋದಿಲ್ಲ.
ನೀನ್ ಜೈಲಿಂದ ಹೊರಗೆ ಬಂದ್ಮೇಲೆ ನಮ್ಮೆಲ್ಲರ ಜವಾಬ್ದಾರಿನೂ ನೀನೇ ಹೊತ್ಕೊಳ್ಳು ಅಂತ. ಅಲ್ಲಿವರೆಗೂ ನೀನ್ ಸಮಾಧಾನವಾಗಿರ್ಬೇಕು, ಮನ್ಸನ್ ಕೆಡಿಸ್ಕೊಳ್ದೆ ಧೈರ್ಯವಾಗಿರ್ಬೇಕು. ದುಃಖದ ಕಣ್ಣೀರ್ ಹಾಕ್ಸೋನ್ಗೆ ಸಂತೋಷದ ಕಣ್ಣೀರ್ ಹಾಕ್ಸಕ್ಕೂ ಗೊತ್ತಿರುತ್ತೆ. ಅಲ್ಲಿವರೆಗೂ ನಾವು ಸಹನೆಯಿಂದ ಕಾಯ್ಬೇಕಷ್ಟೆ. ಒಂದು ಕಲ್ಲಿನ ಮೇಲೆ ಒಬ್ಬ ಶಿಲ್ಪಿ ಒಂದು ಏಟನ್ನ ಹಾಕ್ತಾನೆ, ಆಮೇಲೆ ಇನ್ನೊಂದು, ಆಮೇಲೆ ಮತ್ತೊಂದು. ಆಗ ಆ ಕಲ್ಲು ಅಯ್ಯೋ ನನಗೆ ನೋವಾಗ್ತಾ ಇದೆ, ಹಿಂಸೆ ಉರಿ ಅಂತ ಅಳತ್ತೆ. ಆದ್ರೆ ಆ ಶಿಲ್ಪಿ ಯಾವುದನ್ನು ಕಿವಿಗೆ ಹಾಕೊಳ್ಳಲ್ಲ, ಒಂದಾದ್ಮೇಲೆ ಒಂದು ಪೆಟ್ಟನ್ನ ಕೊಡ್ತಾನೆ ಇರ್ತಾನೆ. ಕಡೆ ಏಟು ಕೊಟ್ಟ ಮೇಲೆ ಆ ಕಲ್ಲಿನ ಮುಂದೆ ಒಂದು ಕನ್ನಡಿ ಹಿಡಿತಾನೆ. ಆಗ ಆ ಕಲ್ಲಿಗೆ ಆಶ್ಚರ್ಯ ಆಗತ್ತೆ. ಆಗ ಆ ಕಲ್ಲು ನಾನು ಇಷ್ಟೊಂದು ಸುಂದರವಾಗಿದ್ದೀನ, ನನ್ನಂತ ಕಲ್ಲಲ್ಲೂ ಭಾವನೆಗಳಿವ್ಯಾ, ನನ್ನನ್ನು ಗರ್ಭಗುಡಿನಲ್ಲಿಟ್ಟು ಪೂಜೆ ಮಾಡ್ತಾರ ಅಂತ ಆಶ್ಚರ್ಯ ಪಡುತ್ತೆ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅದಕ್ಕೆ? ಈಗ ನಮ್ಮೆಲ್ಲರ ಜೀವನ ಹಾಗೆ ತಾನೇ ನಡೀತಾ ಇರೋದು. ಒಂದಾದ್ಮೇಲೆ ಒಂದು ಪೆಟ್ಟು ಬೀಳ್ತಾನೆ ಇದೆ. ಮೊದಲು ಮಾವಂಗೆ ಆಕ್ಸಿಡೆಂಟ್ ಆಯಿತು, ಕೃಷ್ಣನ್ ಕೆಲಸ ಹೋಯ್ತು, ಕೃಷ್ಣ ಜೈಲ್ ಸೇರ್ಕೊಂಡ್ರು. ಈಗ ಮಾವಂಗೆ ಹಾರ್ಟ್ ಪ್ರಾಬ್ಲಮ್. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ನಮ್ಮ ಜೀವನ ಸುಂದರವಾಗಿರುತ್ತೆ ಅನ್ನಿಸ್ತಿದೆ. ನಿನ್ನ ಬಾಯಿ ಹರಕೆಯಿಂದ ಹಾಗೆ ಆಗಲಿ. ಆದರೆ ಈಗಿರೋ ಸಮಸ್ಯೆ ನೆನೆಸ್ಕೊಂಡ್ರೆ ಕೈಕಾಲೇ ಆಡ್ತಾ ಇಲ್ಲ. 1 ಲಕ್ಷ ಹೇಗೆ ಹೊಂಚೋದು ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೇಲಿರೋ ಇಡೀ ಒಡವೆ ಸೇರಿಸಿದ್ರು 10,000 ಆಗೋದಿಲ್ಲ. ನಮಗೆ ಸಾಲ ಯಾರು ಕೊಡ್ತಾರೆ ಅಂತ. ಇಷ್ಟಕ್ಕೆಲ್ಲ ಮೂಲ ಕಾರಣ ನಾನೇ ಅತ್ತೆ. ನಾನು ಕೃಷ್ಣನ್ ಕೈ ಹಿಡಿದೇ ಹೋಗಿದ್ರೆ ನಿಮ್ಗೆ ಈ ತೊಂದರೆನೇ ಬರ್ತಾ ಇರಲಿಲ್ಲ. ಛೇ, ನಮ್ಮ ಗ್ರಹಚಾರಕ್ಕೆ ನೀನ್ಯಾಕೆ ಮಗೋಳಾಡ್ತೀಯ? ನೀನು ಕೃಷ್ಣನ್ ಮದುವೆ ಆಗಿದ್ದೆ ಅಂತ ತಪ್ಪಲ್ಲ. ಆದರೆ ನಿನ್ನಂಥ ಹುಡುಗಿನ ನಮ್ಮ ಮನೆ ತುಂಬಿಸ್ಕೊಳ್ದೆ ಹೊರಗಡೆ ನೂಕಿದ್ವಲ್ಲ, ಅದು ನಮ್ಮ ತಪ್ಪು. ನಿನ್ನಂಥ ಹುಡುಗಿ ನೋವು ಕೊಟ್ವಲ್ಲ, ಅದಕ್ಕೆ ನಮ್ಗೆ ಈ ಥರ ಪರೀಕ್ಷೆ. ಹಾಗೆಲ್ಲ ಮಾತಾಡಬೇಡಿ ಅತ್ತೆ. ಈಗ ಹಳೇದೆಲ್ಲ ಯಾಕೆ? ಇನ್ನು ಮುಂದೆ ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ, ಅದ್ರ ಬಗ್ಗೆ ಗಮನ ಕೊಡೋಣ. ಎಂಥ ವಿಚಿತ್ರ ಅಲ್ಲ, ನಾವಿಬ್ಬರು ಅತ್ತೆ ಸೊಸೆಯರು. ನಿನ್ನ ಗಂಡನ ಬಗ್ಗೆ ನೀನು ಹೋರಾಡಬೇಕು, ನನ್ನ ಗಂಡನ ಬಗ್ಗೆ ನಾನು ಪರದಾಡಬೇಕು. ಇಬ್ಬರಿಗೂ ಜಯ ಸಿಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಅಳ್ಬೇಡಮ್ಮ. ಏನು ನನ್ನ ಹತ್ರ ಸಹಾಯನ? ಏನ್ ಬೇಕು ಹೇಳು ಸಂಧ್ಯಾ. ನಾನೀಗ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಸರ್. ಅದರಿಂದ ಪಾರಾಗಬೇಕು ಅಂದ್ರೆ ತುಂಬಾ ಹಣ ಬೇಕಾಗತ್ತೆ. ಅದಕ್ಕೆ ನನ್ನ ಹತ್ರ ಬಂದಿದ್ದೆ. ಎಷ್ಟು ಬೇಕು ಹೇಳು. ಅದು 1 ಲಕ್ಷ ಬೇಕಿತ್ತು ಸರ್. ವಾಟ್? 1 ಲಕ್ಷ? ಅಷ್ಟೊಂದು ಹಣ ನಿನ್ಗ್ಯಾಕೆ? ತುಂಬಾ ಎಮರ್ಜೆನ್ಸಿ ಇದೆ. ಓ, ನಿನ್ ಗಂಡನ್ ಬಿಡ್ಸ್ಕೊಂಬರಕ್ಕ? ಇಲ್ಲ ಸರ್, ನನ್ನ ಗಂಡ ಸತ್ಯವಂತಾನೆ ಆಗಿದ್ರೆ ಖಂಡಿತ ಆಚೆ ಬರ್ತಾನೆ. ಅದ್ರ ಬಗ್ಗೆ ನಾನು ಧೈರ್ಯವಾಗೇ ಇದ್ದೀನಿ. ಆದ್ರೆ ಸಾವಿಗೆ ಸತ್ಯವಂತ ಪಾಪಿಷ್ಟ ಅನ್ನೋ ಭೇದ ಇರಲ್ಲ. ನಾನೀಗ ಹಣ ಕೇಳ್ತಾ ಇರೋದು ಸಾವನ್ನ ಗೆಲ್ಲೋದಕ್ಕೆ. ಏನಾಯ್ತು ಸಂಧ್ಯಾ?
ಈಗ ಸಾಯ ಸ್ಥಿತಿಲಿ ಯಾರಿದ್ದಾರೆ? ನಮ್ಮ ಮಾವ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಆಪರೇಷನ್ಗೆ 1 ಲಕ್ಷ ಬೇಕೇ ಬೇಕು. ಕರುಣೆ ತೋರಿಸಿ ನೀವೇನಾದರೂ ಆ ಹಣ ಕೊಟ್ರೆ ಸಾಯೋವರೆಗೂ ನಿಮಗೆ ಋಣಿ ಆಗಿರ್ತೀನಿ. ನಾಳೆಯಿಂದನೇ ಕೆಲ್ಸಕ್ಕೆ ಬಂದು ಪ್ರತಿ ತಿಂಗಳ ಸಂಬಳದಲ್ಲಿ ನಿಮ್ಮ ಹಣನ ತೀರಿಸ್ತೀನಿ ಸರ್. ಅಲ್ಲ ಸಂಧ್ಯಾ, ನಿನ್ನ ಪರಿಸ್ಥಿತಿನೇ ಇಷ್ಟೊಂದು ಹದಗೆಟ್ಟಿದೆ. ಗಂಡ ನೋಡಿದ್ರೆ ಜೈಲಲ್ಲಿದ್ದಾನೆ. ಅಂಥದ್ರಲ್ಲಿ ಇನ್ನೊಬ್ರು ಜೀವ ಉಳಿಸೋದಕ್ಕೋಸ್ಕರ ಸಾಲ ಮಾಡ್ತೀನಿ ಅಂತಿದ್ಯಲ್ಲ. ಓಕೆ, ಏನು ಯೋಚನೆ ಮಾಡ್ಬೇಡ. 1 ಲಕ್ಷ ತಾನೆ, ನಾನೇನು ಕೊಡ್ತೀನಿ. ಛೇ, ಎಂಥ ಕೆಲಸ ಆಗೋಯ್ತು. ಚೆಕ್ ಬುಕ್ ಬೇರೆ ಖಾಲಿ ಆಗೋಗಿದೆ. ಸಂಧ್ಯಾ, ನೀವೊಂದು ಕೆಲಸ ಮಾಡಿ, ನೀವೀಗ ಹೊರಡಿ. ನಾನು ಸಂಜೆ ಒಳಗೆ ಹಣ ತಪ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಇಷ್ಟೊಂದು ಧಾರಾಳ ಮನಸ್ಸಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಬರ್ತೀನಿ, ನಾಳೆಯಿಂದನೇ ಕೆಲ್ಸಕ್ಕೆ ಬರ್ತೀನಿ ಸರ್. ಗುಡ್.